ಮಂಜ ಮಂಜ ಚಂಬಸವ ಚಂಬಸವ. ಬರ್ರಿ ಈಗ ಬಂದ್ರೆ ಕುಂದ್ರಿ ಕುಂದ್ರಿ ಮಾವರ. ಮಂಜ ನೋಡ ದೊಡ್ಡಪ್ಪ ಬಂದಾನ ಬಾ. ಕುಂದ್ರಿ ಮಾವರ. ಏ ಮಂಜ ಏನು ಕಿರಿಕಿರಿ ಬಂದು ಅಂತ ಬಾ 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 ಅಂತ ಬಂದು ಕಣ ಕೂತಿರ್ಬೇಕ್ರಿ. ಚಾ ತಗೊಂಡ್ ಬರ್ತೀನಿ ತಡ್ರಿ. ಏನು ಬೇಡವ ಚಂಬಸವ, ಎಲ್ಲ ಮುಗಿಸ್ಕೊಂಡ ಬಂದೇನಿ. ಮತ್ತೆ ಕೋರ್ಟ್ನಾಗ ಇವತ್ತು ಇವ್ರದ್ದು ಕೇಸ್ ಇತ್ತಲ್ಲ, ಹಂಗಾಗಿ ಹೋಗೋಣ ಕರ್ಕೊಂಡ್ ಅಂತ ಹೇಳಿ ಬಂದೆ. ಫೋನ್ ಹಚ್ಚಿದ್ರೆ ಎತ್ತವಲ್ಲಾಗ್ಯಾನವ. ನಿಂದಕ್ಕೂ ಫೋನ್ ಹಚ್ಚಿದೆ, ನೀನು ಸ್ವಿಚ್ ಆಫ್ ಆಗತ್ತಿತ್ತು. ಅವ್ನು ಫೋನ್ ಹಚ್ಚಿದ್ರೆ ನಾವು ಫೋನ್ ಎತ್ತವಲ್ಲಾಗ್ಯಾನ. ಅದಕ್ಕೆ ನಾನು ಕೋರ್ಟ್ ಹತ್ರ ನಿಂತು ಫೋನ್ ಹಚ್ಚಿದೆ, ನೀವು ತೆಗಿಲಿಲ್ಲದಕ್ಕೆ ಅದ್ರ ನಾನು ಒಂದು ಹೆಜ್ಜೆ ಹೋಗಿ ಬಂದ್ರಾತ ಅಂತ ಹೇಳಿ ಬಂದೆ ನೋಡಿ. ಅದು ಏನ್ ಮಾಡತ್ತಮ್ಮ ಫೋನ್ ತೆಗೆದು ಬಿಟ್ಟು? ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೈತೆ. ನಾ ಸ್ವಿಚ್ ಆಫ್ ಮಾಡಿಲ್ರಿ ಮಾವರ. ಹಂಗೆ ಸ್ವಿಚ್ ಆಫ್ ಆತ ನನಗೂ ಗೊತ್ತಿಲ್ಲ. ಆದ್ರೆ ಮಂಜೆ ಯಾಕೆ ಫೋನ್ ತೆಗಿಲಿಲ್ಲ? ತಡಿ ಕರಿತೀನಿ. ಇಲ್ಲ ಅದೇನ? ನಿಮ್ಮ ದೊಡ್ಡ ಫೋನ್ ಹಚ್ಚಾರತ್ತೆ, ಯಾಕೆ ಫೋನ್ ತೆಗ್ದಿಲ್ಲ? ನಂದು ಮೊಬೈಲ್ ಸ್ವಿಚ್ ಆಫ್ ಆಗೈತೆ ಅಂತ ನೀವು ಫೋನ್ ತೆಗ್ದಿಲ್ಲ ಅಂತ. ಇವತ್ತು ಕೋರ್ಟ್ಗೆ ಹೋಗೋದೈತಿ, ಆರಾಮ ಕೂತಿಯಾನ? ನಿನ್ ನೆನಪೈತಿಲ್ಲ? ನೆನಪೈತಿ. ನಾನು ಈಗ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಆಟೋತಿಗೆ ದೊಡ್ಡಪ್ಪ ಅಂದ. ಆತ್ ಬಿಡು, ಹೋದ್ರಾತ್. ಕುಂದ್ರ ನಡಿ, ಒಟ್ಟು ಚಾ ತರ್ತೀನಿ. ಚಾ ತಗೊಂಡ್ ಬರ್ತೀನಿ ತಡ್ರಿ. ಬ್ಯಾಡ ಬಾರವ, ಹೋಗೋದು ಅರ್ಜೆಂಟ್ ಐತಿ. ಮತ್ತೆ ಹೊಳ್ಳಿ ಬರ್ತೀನಲ್ಲ, ಈ ಕಡೆ ಊಟನ ಮಾಡ್ತೀನಿ ಒಂದೇ ಸರಿ. ಬರ್ಲಿ ಮಂಜ, ಹೋಗೋಣ. ಮತ್ತೆ ಲಾಯರ್ ದೌಡ್ ಕರ್ಕೊಂಡು ಅಂತ ಹೇಳ್ಯಾರ. ಲಾಯರ್ ಹಚ್ಚಾರಂತ ನೀ ಎತ್ತಿಲ್ಲ ಅಂತಲ್ಲ? ಅದು ದೊಡ್ಡಪ್ಪ ಮೊಬೈಲು ಸೈಲೆಂಟ್ ಇತ್ತು, ನಾನು ನೋಡಿದ್ದಿಲ್ಲ. ಅದು ಈಗ ನಿನ್ನ ಧ್ವನಿ ಕೇಳಿದ ಮ್ಯಾಗ ನೋಡಿದೆ. ಮಾಡಿ ಏನು ಸೈಲೆಂಟ್ ಹಾಕಿದ್ದೆ? ಏನು ಡೈವರ್ಸ್ ಕೊಡಕ್ ಮನಸ್ಸಿಂದ ಫೋನ್ ಯಾಕೆ ಕೋರ್ಟಿಗೆ ಹೋಗೋದಂತ ಎತ್ತದ ಕೂತಿದ್ದು? ಖರೆ ಹೇಳಿದ್ ನೋಡ್ರಿ ಮಾವರ. ನನಗೂ ಯಾಕ ಹಂಗ ಅನ್ಸಾಕತ್ತೈತಿ. ಒಂದ್ ಮುಂಜಾನಿಂದ ಕ್ವಾಣಿ ಹಿಡಿದು ಹಂಗ ಕೂತಾನ, ಕೈಯಾಗ ಮೊಬೈಲ್ ಹಿಡ್ಕೊಂಡ. ಅದೇಂಗ್ ಫೋನ್ ಎತ್ತಿರೋದಿಲ್ರಿ, ಇವ ಬೇಕಂತಾನೆ ಎತ್ತಿರಲ್ಲ ಅನ್ಸ್ತೈತ್ರಿ ನನಗ. ಯಾಕಂದ್ರ ಆ ಸುಪ್ನಾತಿ ಸುಬ್ಬಿ ಮಾಟಗಾತಿ ಮ್ಯಾಗ ಇವ್ನಿಗೆ ಇಲ್ಲದ ಪ್ರೀತಿ ಉಕ್ಕಾಕತ್ತೈತಿ ಅನ್ಸ್ತೈತ್ರಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಲ್ರಿ ಮಾವರ. ನನಗ ಅನ್ಸದ ಮಟ್ಟಿಗೆ ಇವನ ಸ್ವಿಚ್ ಆಫ್ ಮಾಡಿರ್ಬೇಕು ಅನಸ್ತೈತಿ ನನಗ. ಯವ್ವ, ನಿನ್ನ ಫೋನ್ ನಾ ಏನು ಮುಟ್ಟಿಲ್ಲ. ಕರೆನಾ ನನ್ನ ಫೋನ್ ಸೈಲೆಂಟ್ಗೆ ಹಾಕಿ ನಾ ಮುಕ್ಕೊಂಡಿದ್ದೆ. ಆತ್ ಬಿಡ, ಅದ್ ಯಾಕೆ ಈ ವಾದ ಚರ್ಚೆ ಮಾಡ್ಕೊಂಡು ಕುಂದ್ರೋದು? ಹೊತ್ತಾಕತಿ, ನಡಿಯೋ ಬರ್ತಿ ತಗೊಳ್ವಾ. ಹೋಗ್ಬರ್ರಿ, ಚಲೋ ಆಗ್ಲಿ. ಹೋದ್ ಕೆಲಸ ಹಣ್ಣು ಮಾಡ್ಕೊಂಡ ಬರ್ರಿ. ಅದೇನಾರ ಕೇಸ್ ಕುಲ್ಲ ಆತ್, ಡೈವರ್ಸ್ ಸಿಕ್ತ ಅಂದ್ರ ಇದ ವಾರದಾಗ ಹೋಗಿ ಹೆಣ್ಣು ನೋಡ್ಕೊಂಡ್ ಬಂದ್ಬಿಡನ್ರಿ. ಏನ್ರಿ ಮಾವರ? ಆತ್ ಹೇಳುವ, ಹಂಗ ಮಾಡೋನು. ಬರ್ಲಿ ಮಂಜ. ಹೋಗ್ಲಾ, ಏನ್ ಗರಡ್ ಗಮ್ಮ ನಿಂತಿ? ಹೋಗು. ಹೋಗ್ತೀನಿ. ಬರ್ಲಿ ಮಂಜ. ಬಂದೆ. ಅಪ್ಪ ದೇವ್ರಿ, ಹೆಂಗಾರ ಮಾಡಿ ನನ್ನ ಮಗನಿಗೆ ಡೈವರ್ಸ್ ಸಿಗುವಂಗೆ ಮಾಡಪ್ಪ. ನನ್ನ ಮಗಂದು ಏನಾರ ಡೈವರ್ಸ್ ಆಯ್ತು ಅಂದರೆ ನಿನಗೆ ಬಂದು ತುಪ್ಪ ದೀಪ ಹಚ್ತೀನಿ. ನನಗೇನಾರು ಆ ಶ್ರೀಮಂತರ ಮನೆ ಸೊಸಿ ಆದ್ಲಂದ್ರೆ ನಿನಗೆ ದೀಡ್ ನಮಸ್ಕಾರ ಹಾಕ್ತೀನಿ. ಅಯ್ಯೋ, ಹೋದ ಕೆಲಸ ಚಲೋ ಆದ್ರೆ ಅಟ್ಟ ಸಾಕವ. ಇಲ್ಲೊಂಟು ಮಂಜ ಅಲ್ಲ, ಮಂಜನ್ ಜೋಡಿ ಇರೋ ಯಾರು? ಏ ಮಂಜ, ಮಂಜ ಓಬೆ ಹೇಳ್ಬೆ. ಚಂಬಸವ ಅದಾಳನ ಮನ್ಯಾಗ? ಅದಾಳ ಚಿಕ್ಕವ್ವ. ಅಲ್ಲ, ಹಂಗ ಹೋಗೋದ್ ಬಿಟ್ಟು ಮತ್ತೆ ಯಾಕೆ ಇಲ್ಲಿ ನಾನು ಕರ್ಕೊಂತ ಬಂದಿ? ಅಲ್ಲ, ನೀ ಹೊಂಟಿದ್ದಲ್ಲ, ಮತ್ತೆ ಚಂಬಸಕ್ಕನ್ ನಿನ್ನ ಜೋಡಿನ ಏನಾರು ಹೊಂಟಾಳನ ಅಂತೇಳಿ ಕರೆದು ಕೇಳಿದೆ. ಹಂಗಾರ ಮನ್ಯಾಗ ಅದಾಳನ? ಹ್ಞೂ ಚಿಕ್ಕವ್ವ, ಮನ್ಯಾಗ ಅದಾಳ ನೋಡು. ನಾ ಇಲ್ಲೇ ಒಟ್ಟು ಪ್ಯಾಟೆ ಕೆಲಸ ಐತೆ. ನಮ್ಮ ದೊಡ್ಡಪ್ಪ ಇವ್ರು ಕುಟ್ಟಾಕ ಹೊಂಟೇನಿ. ಹೋಗಿ ಚಿಕ್ಕವ್ವ, ಮನ್ಯಾಗ ಅದ. ದೊಡ್ಡಪ್ಪನ? ಆತಾತ, ಹೋಗ್ಬರ್ರಿ, ನಾ ಹೋಗ್ತೀನಿ. ಬಾ ದೊಡ್ಡಪ್ಪ. ಅಲ್ಲ, ಇವ ಚನ್ನಬಸವ ಭಾವನ ಅಲ್ಲ, ಇವ್ರು ಒಂದಿನೂ ನೋಡೇ ಇಲ್ಲಲ್ಲ. ಏನವ ಏನು ಇದ್ಕಿದ್ದಂಗೆ ಸಂಬಂಧಗಳು ಕೂಡೇ ಬಿಡ್ತಾವು, ಹರಿದ ಬಿಡ್ತಾವ. ಅಯ್ಯ ಬಿಡು, ಅವ್ರ ಸಂಬಂಧ ಹೆಂಗಿದ್ರೆ ನನಗೇನು ಹಾಕೋದೈತಿ. ನಾ ಬಂದಿದ್ದ ಕೆಲಸ ಮುಗಿಸ್ಕೊಂಡು ಹೋದ್ರೆ ಆತು. ಚನ್ನಬಸಕ್ಕ, ಓಯ್ ಚನ್ನಬಸಕ್ಕ, ಓ ಬರ್ರಿ, ಯಾರು ಒಳಗೆ? ನಾನು ಬಾರ ಶರಣವ. ಶರಣವ, ಅಯ್ಯ ಬಾರ. ಏಯವ್ವ, ನೀ ನಮ್ಮ ಮನೆ ಬಂದಿ ಅಂದ್ರೆ ನಂಗೆ ನಂಬಕ್ಕೆ ಆಗೋಲ್ದು. ಬಾ ಕುಂದ್ರ. ಏನು ಮಾಡತ್ತೀಯ ಚನ್ನಬಸಕ್ಕ? ಏಯವ್ವ, ಇನ್ನೇನು ಮಾಡಲಿಯವ? ಅದ ಬೆಳಗೋದು, ಒಗೆಯೋದು, ತಿಕ್ಕೋದು, ತೊಳೆಯೋದು, ಒಗ್ಯಾಣ, ಅಡಿಗೆ ಗಾಡಿಗೆ ಇಷ್ಟೆಲ್ಲ ಮಾಡಿ ಮತ್ತೆ ಹೊಲದ ಕಡೆಗೆ ಹೋಗಿ. ಏಯವ್ವ ಶರಣವ್ವ, ನಂದರ ಹಣೆ ಅವ್ರಿಗೆ ಏನು ಕೋಟ್ ಐತಿವ. ಎಲ್ಲ ನಾನು ಮಾಡಿನ ಶೆಟ್ಟಿಬೇಕು ನೋಡುವ. ಎಲ್ಲ ಒಂದು ಕಡೆಯಿಂದ ಎಲ್ಲ ಮಾಡೋದು ನನ್ನ ತಲೆ ಮೇಲೆ ಬಿದ್ದುಬಿಟ್ಟೈತಿ. ಮಗ ಇದ್ರು, ಮಗಗೆ ಲಗ್ನ ಮಾಡಿದ್ರು, ಏನು ಸಸಿ ಸುಖ ಇಲ್ವ ನಮಗೆ? ಏನು ಸುಖ ಇಲ್ಲ. ಯಾಕೆ ಹಂಗಂತಿ? ಏನಾತು? ಇವ ಹೇಳ್ತೀನಿ, ಅತ ಸರಿ ಒಟ್ಟು. ಏನಂತ ಹೇಳೆ ಶರಣವ್ವ? ನನ್ನ ಮಗ ನಮ್ಮ ತಮ್ಮನ ಮಗಳನ್ನ, ಆ ಲಕ್ಷ್ಮವ್ವನ್ನ ಪ್ರೀತಿ ಮಾಡ್ತಿದ್ದ ಅಂತ ನಿಮಗೂ ಎಲ್ಲ ಗೊತ್ತಿದ್ದಿದ್ದು ವಿಚಾರನ ಐತಿ. ನಾನು ಆ ಮದುವೆಗೆ ಹ್ಞೂ ಅಂದಿದ್ದಿಲ್ಲ ಅನ್ನೋದು ನಿಮಗೆ ಗೊತ್ತೈತಿ. ಏನ ನನ್ನ ಮಗ ಆಕಿನ ಇಷ್ಟಪಟ್ಟಿದ್ನಲ್ಲ ಅಂತ ಹೇಳಿ ನಾನು ನಮ್ಮ ತಮ್ಮನ ಕಾಲು ಹಿಡಿದು ನನ್ನ ಮಗಗೆ ಲಗ್ನ ಮಾಡಿಕೊಂಡು ಬನ್ನಿ.
ಖರೆ ಅಂದ್ರೆ ಆಕಿದ ಎರಡನೇ ಸಂಬಂಧ ಕುಡ್ಕಿನೂ ಮಾಡೋ ಹಂಗಿರ್ಲಿಲ್ಲ. ಆಕಿ ಆ ಥರದಾಗೂ ಬರೋಂಗಿಲ್ಲ ಅಂದ್ರು ಏನ ತಮ್ಮನ ಮಗಳು ಇರ್ಲಿ ಬಾಳೆ ಚಂದ ಆಕೈತಿ. ನನಗೂ ಇರೋದೊಂದು ಮಗ ಚಂದೆ ಮನ್ಯಾಗ ಬಾಳ್ಕೊಂಡು ಹೊಕ್ಕಾಳತ್ ಹೇಳಿ ಆಕಿನ ಲಗ್ನ ಮಾಡ್ಕೊಂಡು ಮನೆಗೆ ತನ್ನಿವ. ಈಗ ನೋಡಿ ಏನು ಮಾಡತ್ತ ಗೊತ್ತಿದ್ದಿರ್ಬೇಕು, ನಿನಗೂ ಸುದ್ದಿ ಮುಟ್ಟಿರ್ಬೇಕು. ಸುದ್ದಿ ಬಂತು ಬಿಡು. ಸುದ್ದಿ ಅಂದ್ರೆ ಏನು ಬಿಡ್ಯಾವ, ಮತ್ತೇನು ಮಂದಿ ಮನಿದಂತೂ ದೌಡ ಹಡ್ಡಿ ಬಿಡ್ತಾವ. ಅವ್ರ ಒಂದು ಮನಿದು 108 ಇದ್ರು ಬಂತು ಬಿಡು. ನನಗೂ ಸುದ್ದಿ ಮತ್ತೇನೋ ಡೈವರ್ಸ್ ಕೊಡಾಕತ್ತಾಳಂತ. ಏನು ನಿನ್ನ ಮಗನ ಕೊಡಾಕತ್ತಾನ ಆಕಿನ ಕೊಡಾಕತ್ತಾಳ ನನಗೂ ಗೊತ್ತಾಗಲಿಲ್ಲವಾ. ಏನ ಹಂಗೆ ಅಂದ್ರು ನಾನು ಯವ್ವ ಏನೈತನವ ನನಗೂ ಗೊತ್ತಿಲ್ಲ ಬಿಡು ಅಂತಂದೆ. ಖರೆ ಯಾವ್ದ್ರ ಸಂಬಂಧ ಮತ್ತು ಡೈವರ್ಸ್ ಆಗಾಕತ್ತಿರೋದು? ಅಯ್ಯೋ ಶರಣವ್ವ, ಖರೆ ಹೇಳಿದ್ರು ಕೇಳ್ತಿ, ಸುಳ್ಳು ಹೇಳಿದ್ರು ಕೇಳ್ತೀವ. ಖರೆ ಹೇಳ್ತೀನಿ, ಎದ್ರ ಸಂಬಂಧ ಅವ್ರ ಗಂಡ ಹೆಂಡತಿ ಡೈವರ್ಸ್ ಮಾಡ್ಕೊಳತ್ತಾರ ನನಗೆ ಖರೆ ಗೊತ್ತಿಲ್ವಾ. ಎದ್ರ ಸಂಬಂಧ ಹೋದ್ಲು ಇವ್ನು, ಎದ್ರ ಸಂಬಂಧ ಡೈವರ್ಸ್ ಕೊಡಾಕತ್ತಾನ ಏನು ಕೇಳಿದ್ರೆ ನನ್ನ ಮಗನ ಹೇಳೋಂಗಿಲ್ಲ. ಆಕಿನ ಡೈವರ್ಸ್ ಕೊಡಾಕೇನ ತಯಾರಾಗ್ಯಾಳಂತ. ಇವ ಆಕಿನ ಕೊಡಾಕತ್ತಾಳವೆ, ನಾನು ಕೊಟ್ಟು ಬಿಡ್ತೀನಿ ಅಂತಂದ. ನಾನು ಬ್ಯಾಡಪ್ಪ, ಇರೋದೊಂದು ಮಗ ಅದಿ, ಒಂದು ಸಸಿ ಐತಿ, ಇಂಥದ್ದೆಲ್ಲ ಮಾಡಬೇಡ ಅಂತಂದು ಅಂದೆ ಶರಣವನ. ಅಂದ್ರು ಇವ ಇಲ್ಲವೇ ಆಕಿ ಡೈವರ್ಸ್ ಬೇಕಾ ಅನ್ನಕತ್ತಾಳ, ಕೊಟ್ಟು ಬಿಡ್ತೀನಿ ಅಂತಂದು. ಮತ್ತು ನಾನು ಏನು ಮಾಡೋದೈತೆ ತಂಗಿ, ಅವ್ರವ್ರಿಗೆ ಬ್ಯಾಡಾಗಿದ ಮ್ಯಾಗ ಶರಣವ ಆತಪ್ಪ. ನಿನ್ನೆ ಹೆಂಗೆ ನಿನಗೆ ಚಲೋ ಅನಿಸ್ತೈತೆ ಹಂಗೆ ಮಾಡು. ಅವತ್ತಕ್ಕಿ ಮಾಡ್ಕೊತೀನಿ ಅಂತ ಹಠ ಹಿಡಿದು ಮಾಡಿಕೊಟ್ಟೆ. ಮತ್ತು ಇವತ್ತಕ್ಕೆ ಬ್ಯಾಡ ಅನ್ನಕತ್ತಿ, ಈಗ ನಾನು ಮತ್ತೆ ಕೇಳೋಂಗಿಲ್ಲವ ಹೌದಲ್ಲ. ಅದಕ್ಕೆ ಇಬ್ರು ನಡುವೆ ಏನಾಗೈತೆ ನನಗೆ ಹೇಳಿಲ್ಲ ಶರಣವ. ಒಟ್ನ್ಯಾಗ ಸೋಡಾ ಚೀಟಿ ಕಳ್ಸ. ಏನ ಹಂಗಾರೆ ಇವರು ಎದ್ರ ಸಂಬಂಧ ಡೈವರ್ಸ್ ಮಾಡ್ಕೊಳತ್ತಾರನ್ನ ನಿನಗೆ ಗೊತ್ತೇ ಇಲ್ಲ. ಖರೆ ಹೇಳಿದ್ರು ಕೇಳ್ತಿ, ಸುಳ್ಳು ಹೇಳಿದ್ರು ಕೇಳ್ತೀವ ಶರಣವ. ಖರೇನ ನನಗೆ ಗೊತ್ತಿಲ್ಲವ. ಅವ್ರವ್ರದ್ದು ಗಂಡ ಹೆಂಡತಿ ನಡುವೆ ಏನು ನಡೀತೈತೆ ನಾ ಕೇಳಕ್ಕೂ ಹೋಗೋದಿಲ್ಲವ. ಯವ್ವ ನಂದೇನು ಒಂದು ಹೊಟ್ಟಿ ಒಂದು ರೊಟ್ಟಿ, ನಾ ಆಟ ನೋಡ್ಕೊಂಡು ಸುಮ್ಮನೆ ಇದ್ದು ಬಿಡಕ್ಯವ. ಅವ್ರು ಅವಾಗವಾಗ ಎದ್ಯಾರ್ದ್ರ ಸಂಬಂಧ ಜಗಳ ಮಾಡ್ತಿದ್ರು. ಏನಂತ ಕೇಳಿದ್ರೆ ಹೇಳ್ತಿದ್ದಿಲ್ಲ, ನಾ ಏನು ಅವ್ರ ಪಾಣಿಗೆ ಕಾಲು ಹಿಡಿತಿದ್ದಿಲ್ಲ, ನಾನು ನೋಡಕ್ಕೂ ಹೋಗಿದ್ದಿಲ್ಲ ಶರಣವಕ್ಕ. ಒಟ್ಟು ಇಬ್ಬರು ಜಗಳ ಅಂತೂ ಮಾಡ್ಕೊತಿದ್ರು. ಎದ್ರ ಸಂಬಂಧ ಜಗಳ ಮಾಡ್ತಿದ್ರಂತ ಒಟ್ಟ ಹೇಳ್ತಿದ್ದಿಲ್ಲ. ಇವನ ಆಕಿ ಬರಾಬರಿ ಇಲ್ವೇ ಅನ್ನೋ. ಏನಕ್ಕೆ ಬರಾಬರಿ ಇಲ್ಲ ಅಂತಿದ್ನ ಏನೋ ನನಗೂ ಗೊತ್ತಿಲ್ಲ ಶರಣ. ಹೌದನ. ಮತ್ತು ನನಗೆ ಯಾರ ಹೇಳಿದ್ರು ಮತ್ತೇನ ಕೂಳು ಕೊಡ್ತಿದ್ದಿಲ್ಲ ಅಂತ, ಹೊಡೆಯೋದು ಬಡಿಯೋದು ಮಾಡ್ತಿದ್ರಂತ. ಏನೋ ನಿನ್ನ ಮಗಗೆ ಇನ್ನೊಂದು ಲಗ್ನ ಮಾಡೋದ್ರ ಸಂಬಂಧ ನೀವ ಏನೋ ಡೈವರ್ಸ್ ಕೊಡ್ಬೇಕತ್ತ ಹೊರಗೆ ಹಾಕಿರಂತ ಅಂತಂದ್ರವ. ನನಗೆ ಯಾರ ಯವ ನಾನು ಹಾಕತ್ತಿಲ್ಲ. ಮತ್ತು ಯಾರ ಅಂದ್ರೆ ಅಲ್ಲ ಮಂದಿ ಮಾತು ಏನು ಕೇಳ್ತಿ ಬಿಡು, ಹಂಗೂ ಅಂತಾರೆ ಹಿಂಗೂ ಅಂತಾರ. ಒಟ್ಟು ನನಗೆ ಹಿಂಗಾಗಿಬಿತ್ತವ ಕಿವಿಗೆ. ಸುಳ್ಳೈತೆ ಖರೆ ಐತೆ ಗೊತ್ತಿಲ್ಲ. ಈಗ ನೀ ಹೇಳೋದು ನೋಡಿದ್ರೆ ಹಂಗಾರ ಅವ್ರು ಸುಳ್ಳು ಹೇಳ್ಯಾರ ಅನ್ಸಾಕತ್ತೈತಿವ ನನಗೆ. ಶರಣವಕ್ಕ ಏನು ಕೇಳ್ತಿ? ಸಂಬಂಧಿ ನನ್ನ ಮಗನ ಹೆಂಗೆ ಮಾತಾಡ್ತಾರೆ ಕೇಳಿಲ್ಲ. ಅವ ಸುಳ್ಯಾರಂಡ್ಯಾರನ್ನ ಮಾಡ್ತಾನ, ಅವ ಚಲೋ ಇಲ್ಲ, ಅಕ್ಕಿನ ಇಟ್ಕೊಂಡಾನ ಇಕ್ಕಿನ ಇಟ್ಕೊಂಡಾನ, ಕುಡಿತಾನ ತಿತ್ತಾನ ಇಸ್ಬೇಟ ಆಡ್ತಾನ, ಈ ಥರ ಎಲ್ಲ ಮಾತಾಡ್ತಿದ್ರು ನೋಡಿ ಎಲ್ಲ. ನನ್ನ ಮಗ ಮನೆ ಬಿಟ್ಟು ಅಲ್ಲಿ ಹೊಕ್ಕಾನ ನಿನ್ನ. ಆದರೂ ಅವನ ಬಗ್ಗೆ ಸುಳ್ಳ ಅನ್ಯಾಯ ಇರ್ತಾ ಮಾತಾಡ್ಕಟ್ಕೋತಾರ. ಹಂಗೆ ಇದನ್ನು ಆಕೆ ಹೋಗಿ ತವ್ರ ಮನ್ಯಾಗ ಕುಂತು ಯಾರ್ಯಾರ ಹತ್ರ ಏನೇನು ಹೇಳ ಯಾರಿಗೆ ಗೊತ್ತು? ಖರೆ ಹೇಳ್ತೇನವ ಶರಣವ, ನಾವು ಒಂದು ದಿನ ಆಕೆಗೆ ಸರದ್ನಿಲ್ಲ ಅಂದಿಲ್ಲವ. ಅಲ್ಲ ಆಕೆ ಸ್ವಂತ ನನ್ನ ತಮ್ಮನ ಮಗಳದಾಳ, ನಾ ಹ್ಯಾಂಗೆ ಆಕೆಗೆ ನಿಗ್ರಹ ಇಡ್ತಿದ್ದೀವಿ. ಖರೆ ಹೇಳ್ತೇನವ ಯವ್ವ, ಆಕೆ ಇಲ್ಲಿ ಇದ್ದರ್ತಿನ ನನ್ನ ಕಣ್ಣೀರು ಕೊಡ್ತೀನಿ ಶರಣವ. ಯಾರ ಮುಂದೆ ನಾನು ಹೇಳಕ್ಕೆ ಹೋಗಿಲ್ಲ, ಒಳಗಿಂದ ಮಾಡ್ಕೊಂಡೀನಿ. ಹೇಳಿದ್ರೆ ಯಾರು ನಂಬಂಗಿಲ್ಲ. ಅದಕ್ಕೆ ಆಕೆ ಏನ ಮಾಡಿದ್ರು ನಾನು ನನ್ನ ಮಗ ಭಾಳ ತಡ್ಕೊಂಡು ಹೋಗ್ಯವ. ಈಗ ಹೋಗಿ ಊರಾಗ ಸುದ್ದಿ ಶಾಳನು ಹೊಡೆದು ಬಡಿಯೋದು ಮಾಡ್ತಿದ್ದೀವಿ ಅಂತಂದು ಖರೇನವ. ಆಕಿನ ಡೈವರ್ಸ್ ಕೊಡ್ತಾನೆ ಅಂತ ಹೋಗ್ಯಾಳವ. ನನ್ನ ಮಗ ಡೈವರ್ಸ್ ಬೇಡ ಅಂತಾನೆ ಹೇಳಿದ್ದೆ ನಾನು. ನೋಡ ಹೆಂಗೆ ಮಾತಾಡ್ತಾರ ಮಂದಿ ಶರಣವ. ಹೋಲಿ ಬಿಡ ಚನ್ನಬಸಕ್ಕ, ಏನು ತ್ರಾಸ ಮಾಡ್ಕೋತಿ. ಮಂದಿ ಹ್ಯಾಂಗಿದ್ರು ಮಾತಾಡ್ತಾವ, ಸತ್ರು ಮಾತಾಡ್ತಾವು, ಬದುಕಿದ್ರು ಮಾತಾಡ್ತಾವು. ಒಂದಿಟ ಬಾಯಿ ಜೋರಿದ್ರೆ ಅವ್ರನ್ನ ಕೆಟ್ಟವ್ರ ನಾನು ನಿಲ್ಲಿಸಿಬಿಡ್ತಾವ. ನಾನು ಹಂಗಂದಾಗ ಅಯ್ಯಯ್ಯ ಚನ್ನಬಸವ್ ಯಾಕೆ ಹಿಂಗೆ ಮಾಡಿದ್ಲೇವ ಅಂತ ಅನ್ಕೊಂಡೆ. ನೋಡಿ ನಿನ್ನ ಬಾಯಿಂದ ಕೇಳಿದ ಮ್ಯಾಗ ಈಗ ಖರೆ ಗೊತ್ತಾತ್ ನನಗೆ. ಹಂಗೆ ಓಣ್ಯಾಗ ಊರಾಗ ಸುಳ್ಳು ಸುದ್ದಿ ಹಬ್ಬಿಸಿಬಿಡ್ತಾರೆ ನೋಡು ಚನ್ನಬಸಕ್ಕ. ನೀವು ಒಂದು ಹೊಲ್ದಾಗಿರ್ತೀರಿ, ಊರಾಗ ಏನು ನಡೀತೈತೆ ಅನ್ನೋದೊಂದು ಗೊತ್ತಾಗೋದಿಲ್ಲ. ಹಿಂಗೆ ಮಾತಾಡ್ತಾರೆ ನೋಡು ಮಂದಿ. ಇವ ನಾನು ಖರೇನ ನಂಬಿಟ್ಟಿದ್ನಿವ. ಹಂಗೂ ಅನ್ಕೊಂಡೆ, ಅಲ್ಲ ಬೇಕಾಗಿ ಮಾಡ್ಕೊಂಡು ಈ ಹುಡುಗರ ಯಾಕೆ ಹಿಂಗೆ ಮಾಡ್ತಿದ್ದಿತ್ತು ಅಂತ ಅನ್ಕೊಂಡೆ ನಾನು. ಆಮೇಲೆ ಇವರೆಲ್ಲ ಹೇಳೋದು ನೋಡಿ ಇವ ಹೆಂಗೆ ಯಾಕೆ ಮಾಡಿದ್ಲ ಇವ ಚನ್ನಬಸವ್ವ ಅಂತಂದು ಅನ್ಕೊಂಡೆ ನೋಡಣ್ಣ. ಇವ ಏನಂತ ಹೇಳಿ ಇವ ಈ ಮಂದಿದೊಂದು ಕಡೆ ಬಿಡುನಿ. ಖರೆ ಹೇಳ್ತೀನವ, ನಮ್ಮ ತಮ್ಮನ ಮಕ್ಕಳು ಕನಾಸು ಮಾರದವ ನೀನು ನೋಡಿಯಲ್ಲ ಕ್ಯಾಣದಕ್ಕೆ. ಹೊಲ್ಯಾರ ಮಾದನ್ ಕುಟ್ಟಾಗ ಹೋದ್ಲು ಆಕೆ, ಹೊಲ್ಯಾರ ಮಾದನ್ ಕುಟ್ಟಾಗ ಹೋಗಿದ್ರು. ಖರೆ ಹೇಳ್ತೇನೆ ಶರಣವು, ನಮ್ಮ ತಮ್ಮನ ಕಾಲು ಬಿದ್ದು ಕೊಡಪ್ಪ ನಿನ್ನ ಮಗಳನ್ನ ನನ್ನ ಮಗಗಂತೇಳಿ ಕಾಲು ಹಿಡಿದು ಬೇಡಿ ನನ್ನ ಮಗಗೆ ಲಗ್ನ ಮಾಡೀನಿ. ನಾ ಯಾಕೆ ಹಂಗೆ ಮಾಡ್ತಿದ್ದೇನೆ ಶರಣವು? ಮಂದಿ ಹಿಂಗವಾಗಿ ಏನಾರು ಒಂದು ಮಾತಾಡ್ತಾರೆ. ಅಷ್ಟು ಕಾಲು ಹಿಡಿದು ಬೇಡ್ಕೊಂಡಾಕಿನ ಲಗ್ನ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ್ರೆ ಈಗ ನಮಗ ಒಂದು ಮಾತು ಅನ್ನಿಸ್ತಾಳಂದ್ರೆ ಹ್ಯಾಂಗೆ ಇದ್ದಿರ್ಬೇಕು ನೋಡವ. ಏನು ಮಾಡಕ್ಕೆ ಬರೋದಿಲ್ಲ ಶರಣ, ನಮ್ದು ಹಣೆ ಬರ್ಕೊಟ್ಟೈತಿ, ನಮ್ಮ ಕೈ ಸುಮಾರೈತಿ. ಏನು ಮಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಅನ್ಕೋವಲ್ರಾಗ ಏನಂತಾರೆ 2 ದಿನ ಅಂತಾರೆ. ಏನು ನಮ್ದೇನು ಹಣೆ ಬರಕ್ಕೆ ಗೊತ್ತಾರ ಅಂದ್ರೆ ಅನ್ಕೋತಾರೆ ಹೌದಲ್ಲ.
ಹೌದು ಬಿಡು, ಆ ಹುಡುಗಿ ಓಡೋದಾಗ ಲಗ್ನ ಬೇಡ ಅಂದಿದ್ದೆ ಅಂತ ಮತ್ತೆ ಇಕ್ಕಟ್ಟೇನ ನೀನು ನಿಮ್ಮ ತಮ್ಮನ ಕಾಲು ಬಿದ್ದು ಮಾಡಿಕೊಡು, ನಂದೇನ ತಪ್ಪಾಗೈತಿ ಮಾತಾಡಬಾರ್ದಾಗಿತ್ತ ಅಂದು ಮತ್ತು ಅವ್ವ ಮಗ ಇಬ್ಬರು ಏನೋ ಕೇಳ್ಕೊಂಡು ಮದ್ವೆ ಮಾಡ್ಕೊಂಡ್ರಂತ. ನನಗೂ ಮಾದೇವಿ ಅಂತ ಹಿಂಗಾಯ್ತು. ಚಿಗವ್ವ ಮತ್ತು ಚನ್ನಬಸಕ್ಕೆ ಹಿಂಗೆ ಬಂದು ಕಾಲು ಹಿಡ್ದಿದ್ಲಂತ, ಅದಕ್ಕೆ ಲಗ್ನ ಮಾಡಿಕೊಟ್ರು ನೋಡು. ನಾವು ಹೋಗಿದ್ವಿ, ಯಾರಿಗೂ ಭಾಳ ಮಂದಿಗೆ ಹೇಳಲಿಲ್ಲ. ಅಟ್ಟ ಮನೆಯವ್ರು ಇದ್ರೆ ನಾನು ನನ್ನ ಗಂಡ ಅಟ್ಟು ಹೋಗಿದ್ವಿ ಹೊರಗಿನವರು, ಆಟ್ರಾಗ ಮಾಡಿ ಮುಗಿಸಿದ್ರು ಅಂತ ಅನ್ನೋ ಮತ್ತ ಅಂದ್ಲ. ನಾನು ಅಂದ ಅವತ್ತು ಯಾಕಾಗಲ್ದ ಕೇಳವ, ಮತ್ತು ಹಂಗಾರ ಆಗಲಿ ಚಂದ ಬಾಳಿದ್ರ ಆತ ಅಂತ ಅನ್ಕೊಂಡಿದ್ನಿವ. ನೋಡಿದ್ರಿ ಇದೇನಾ 6 ತಿಂಗಳಾತೇನೋ 7 ತಿಂಗಳಾತಕಿ ಲಗ್ನ ಆಗಲಿ ಹಿಂಗೆ ಮಾಡೈತೆ ನೋಡಿ. ಏನು ಸುಮಾರು ಹೆಂಗ್ಸೈತೆ, ಅದಕ್ಕೇನು ಬಂದಿತ್ತ ನೀನು ಡೈವರ್ಸ್ ಕೂಡ ಅದು ಏನೈತೆ ನಾವು ಪರಮಾತ್ಮ ಹತ್ತಿದ್ದು ಮಾತು. ಮತ್ತು ಬಸರಾಗಿ ಅಂತಲ್ಲ ಅದೊಂದು ಸುದ್ದಿ ಗೊತ್ತಾಗಿರ್ಬೇಕು ನಿನಗೆ. ಇವ ಬಸರಾಗಿ ಡೈವರ್ಸ್ ಕೊಟ್ಟು ಈಗ ಅರ್ಧ ಆಸ್ತಿ ತೊಗೊಳಕಿ ಈಕಿ ನಮ್ಮದು. ಆಕಿ ನಮ್ಮ ಆಸ್ತಿ ಆಸೆಗೆ ಲಗ್ನ ಆಗ್ಯಾಳಕಿ. ಶರಣವನ್ನ ಖರೆ ಹೇಳ್ತೀನಿ ನಾ. ನೋಡವ ಏನು ಮಾಡ್ತಿ ಅಂದ್ರಕಿ ಈಗ ಬಸರಾಗಿ ಅರ್ಧ ಆಸ್ತಿ ತೊಗೊಂಡು ಇನ್ನೊಂದು ಲಗ್ನ ಆಗಿಕೆ ಹಂಗಾಕಿ ಹಾಕಿದ್ದಾರೆ. ಮತ್ತು ಈಗ ನನ್ನ ಮಗಂದ 2ನೇದು ಮಾಡ್ಕೊಂಡಾಳ. ಮೊದ್ಲು ಸುಮಾರು ಹೆಂಗಸುರವು, ಇನ್ನು 3ನೇದಾದ್ರೂ ಮಾಡ್ಕೊಂತಾಳ, 4ನೇದಾದ್ರೂ ಮಾಡ್ಕೊಂತಾಳ. ನನ್ನ ಗಂಡನ ಮಗುಗೆ ಒಂದು ಹಡದ ಆಸ್ತಿ ತೊಗೋತಾಳ, ಇನ್ನೊಬ್ಬ ಒಂದು ಲಗ್ನ ಮಾಡ್ಕೊಂಡು ಅವ್ ಒಂದು ಹಡದ ಅವಂಗೊಂದು ಆಸ್ತಿ ತೊಗೋತಾಳಕಿ. ನೀಗೇನ ಹೇಳ ಶರಣವ, ನಾವು ಮೂರಂದು ನಾವು ಮುಚ್ಕೊಂಡು ಹೇಳಕತ್ತಿಲ್ವ ಇವ, ಮುಚ್ಚೋದು ಇಲ್ಲ ಅನ್ನೋದನ್ನ. ಇಂಥ ಹಲಗಟ್ಟಿಗೇರಿ ನಾವು ಒಟ್ಟ ಮುಚ್ಕೊಳ್ಳೋದಿಲ್ಲ ನಾನು. ಒಟ್ಟ ನೀ ಏನ ಹೇಳ, ನಮ್ಮ ತಮ್ಮನ ಮಕ್ಕಳು 2 ಹೆಣ್ಣಿದ್ರು 2 ಕೆಟ್ಟ ಸುಮಾರು ಅದಾವು. ಚಲೋ ಇಲ್ಲವು. ಹಂಗಾಗಿದ್ರೆ ಯಾಕೆ ಮೊದಲೇ ಬಾಳೆ ಮುರುಗಡೆ ಹಾಕಿತ್ತು. ಶರಣವ ಮೊದಲೇ ದಿನ ಸಂಬಂಧ ನೋಡಿದ್ರೆ ನೀ ಏನು ಅಂತಿದ್ದೇನ? ಹೌದಂತಲ್ಲ, ಆ ಹುಡುಗನು ಏನೋ ಗೌರ್ಮೆಂಟ್ ನೌಕರಿ ಆಗಿತ್ತಂತ, ಹೊಲ ಇತ್ತಂತ, ಮನೆ ಇತ್ತಂತ, ಒಬ್ಬಾಕಿ ಅವು ಇದ್ಲಂತ, ಆಕಿನೂ ನಿಮ್ಮ ಹಂಗನ ಅವ್ವ ಮಗ ಇಬ್ಬರೇ ಇದ್ರಂತ. ಈ ಹುಡುಗಿಗೂ ಏನೋ ಅವ್ರಿಬ್ರಿಗೆ ಮಾಡಿ ಹಾಕೋಕ್ಕಾಗಲಿಲ್ಲ ಅಂತೇಳಿ ಅವೇನೋ ಸಂಶಯ ಮಾಡ್ತಾನಂತೇಳಿ ಎದ್ರದ್ದು ಬಾಳೆ ಮುರುಗಡೆ ಮಾಡ್ಕೊಂಡ್ರಲ್ಲ ನೀನು. 2 ವರ್ಷನ ಆತನ, ಮತ್ತೇನು 3 ವರ್ಷ ಆತಾಕಿದ್ದು 1ನೇದು ಬಾಳೆ ಮುರುಗಡೆ ಆಗಿ. ನೋಡ ನಿಮ್ಗೆ ಗೊತ್ತೈತಿಲ್ಲ ಆಕಿ ಆ ಮನೆಗೂ ಎಷ್ಟು ಚಂದ ಭಾಳ ಬಂದಾಳ ಅನ್ನೋದು. ಅಲ್ಲಿನೂ ಇದನ್ನ ಹೇಳಕ್ಕೆ ಹೊಡಿತಿದ್ರು ಬಡಿತಿದ್ರು ಸಂಶಯ ಮಾಡ್ತಿದ್ರು, ಅದಾತು ಇದಾತು. ಈಗ ನಮ್ಮ ಮನೆ ಬಿಟ್ಟು ಹೋದ್ಮೇಲೆ ಅದನ್ನ ಹೇಳಾಕಿ ಊರಾಗ. ಅದೊಂದು ನೆವ ಸಿಕ್ಕತ್ತೆ ಅವ್ರಿಗೆ, ಬಾಳವ್ರು ಅಲ್ಲ ಅವರು. ಶರಣವ ಆ ಮನೆ ಎಂಥ ಚಲೋ ಐತು ಗೊತ್ತನ, ಮೊದಲೇದಕ್ಕೆ ಸಂಬಂಧ ಎಂಥ ಚಲೋ ಮಂತ್ಯಾನ ನೀನು. ನಾವೇನು ಲಗ್ನಕ್ಕೆ ಹೋಗಿದ್ದಿಲ್ಲ ಬಿಡು, ಹಂಗೆ ಮಂದಿ ಹೇಳೋದು ಕೇಳಿದ್ವಿ. ಯಾಕಂದ್ರೆ ಅವ್ರಿಗೂ ನಮ್ಗೆ ಹಾಕಿದ್ದಿಲ್ಲವ, ಹಾಗಾಗಿ ಹೋಗಿದ್ದಿಲ್ಲ ನಾವು ಆಕಿ ಲಗ್ನಕ್ಕೆ. ಅವರ ಮಂದಿನ ಹೋದವ್ರು ಬಂದವ್ರು ಹಿಂಗೆ ನೀವು ಮತ್ತವ್ರಿಗೆ ಹೇಳ್ತಿದ್ರ ಕೇಳಿದ್ದೆ. ಅಂಥ ಕಮ್ಮನ ಮಂತ್ಯಾಂದಾಗ ಮಾಡ್ಕೊಂಡು ತಿನ್ನೋಕ್ಕಾಗದಂಗೆ ಆಗಿ ಅದನ್ನು ಹಳಲೊಟ್ಟಿ ಮಾಡ್ಕೊಂಡು ಮುರುಗಡೆ ಮಾಡ್ಕೊಂಡ್ರು ಶರಣವ. ಮತ್ತು ಯಾರ ಮುಂದೆ ಅನ್ನಕ್ಕೆ ಹೋಗಬೇಡ, ಇನ್ನೊಂದು ಸುದ್ದಿ ಹೇಳ್ತೀನಿ. 1ನೇದು ಮುರುಗಡೆ ಮಾಡ್ಕೊಂಡ್ರಲ್ಲ, ಅದಕ್ಕೆ ಮುರುಗಡೆ ಮಾಡ್ಕೊಳಕಂತೇಳಿ 15 ಲಕ್ಷ ಕೊಟ್ಟಾನಂತ ಇವ್ರಿಗೆ. ಒಬ್ಬರು ಮುಂದಾರ ಉಸುಲು ಹೊಡೆದಾರನ 15 ಲಕ್ಷ ಕೊಟ್ಟು ಮುರುಗಡೆ ಮಾಡ್ಕೊಂಡಾನ ಅನ್ನೋದು. ಒಟ್ಟ ಉಸುರು ಬಿಡೋದಿಲ್ಲ. ಆಕೆದ ನೋಡಕಿ ನಮ್ಮ ದಾನಿ, ಆಕಿ ಊರು ಹಡೆಬಿಟ್ಟದಾಳಕಿ. ಈ ಮಕ್ಕಳಿಗೂ ಆಕಿದ ಸೋಗಲ ಬಂದೈತಿ, ಆಕಿದ ಬುದ್ಧಿ, ಆಕಿದ ಆಚೆ ತೆಗ್ದಾರವ್ರು. ಎಡಕ್ಕೆ ಹಾಕಿ ಬಲಕ್ಕೆ ತೆಗಿಯಂಗಿಲ್ಲಕ್ಕಿನ ಆಕಿನ ಗೊತ್ತಾರ. ಅರ್ಧ ಹಾಕಿಬಿಟ್ಟ ಗುಟ್ಟಿ ಅವ್ರಿಗೆ ಆಕಿದ ಊಟ ದಾನಿದ ನೋಡು ಬುದ್ಧಿ ಬಂದಿರೋದು. ಆ 15 ಲಕ್ಷ ರೂಪಾಯಿದಾಗೆ ನಮ್ಗೇನು ಏನು ಕೊಟ್ಟಿಲ್ಲ ಬಿಡವ. ಆಕಿದ ಏನು 10 ರೂಪಾಯಿ ನಾವೇನು ತಿಂದಿಲ್ಲ, ನಮಗೇನು ಕೊಟ್ಟು ಕಳಿಸಿಲ್ಲ. ನಾವು ಆಕಿಗೆ ಒಂದು ಸೀರೆ ಪತ್ಲದಿಂದ ಮೊದಲಾಗಿ ನಾವು ಕೊಟ್ಟು ಮದುವೆ ಮಾಡ್ಕೊಂಡು ಬಂದೇವೇಕಿನ. ಏನು ತಿಂದಿಲ್ವಾ ಶರಣವ, ನೀ ಕರೆರ ಅನ್ಕೋ ಸುಳ್ಳರ ಅನ್ಕೋ, ನಾ ಕರೆನ ಹೇಳಾಕತ್ತೀನಿ. ಏನೇನೇನೇನೇನೇನೋ ತಂದಿಲ್ವ ಆಕೆ ತವ್ರ ಮನೆಯಿಂದ. ನಾವೇ ಎಲ್ಲ ಮಾಡ್ಕೊಂಡ್ವಿ. ಅಟ್ಟು ಮಾಡಿದ ಮ್ಯಾಗ ಇಷ್ಟು ಮಾಡಿ ಹೋದ್ಲು ನಮ್ಗೆ. ಅಲ್ಲಿ ಗಂಡನ ಮನೆಯಿಂದ ಅಟ್ಟು ರೊಕ್ಕ ಅಲ್ಲಿ ಇಸ್ಕೊಂಡು ಬಂದ್ಲು. ಈಗ ಇಲ್ಲಿ ನಮ್ಮ ಮನ್ಯಾಗ ಬಂದು ಇವ್ನು ಲಗ್ನ ಮಾಡ್ಕೊಂಡು ಬಸರಾಗಿ ಇಲ್ಲಿ ಈಗ ಅರ್ಧ ಆಸ್ತಿ ತೊಗೊಳಕ್ಕೆ ತಯಾರಾಗ ಡೈವರ್ಸ್ ಕೊಟ್ಟು ಏನ ಮಾಡ್ತಿ? ಏನು ಮಾಡ್ಬೇಕು ನೋಡಿ ಇಂಥ ಹೆಣ್ಮಕ್ಳಿಗೆ. ಒಲೆವಾ ಕೆಟ್ಟ ಸುಮಾರು ಅದ, ಒಂದು ಅಟ್ಟು ಸುಮಾರು ಅದ ನೋಡಿ ಶರಣ. ನೀ ಏನಾರ ಹೇಳವ, ಕರೆ ಅಂತೀಯ ಸುಳ್ಳತ್ತಿ ಈಗ ನಾ ಹೇಳೋದು. ನೀ ಯಾಕೆ ಸುಳ್ಳು ಹೇಳ್ತಿ ಬಿಡು, ಇರೋದ ಹಂಗದಾವು. ಹೋಲಿ ಬಿಡ್ಯಾವ, ಏನಾರ ಮಾಡ್ಕೊಳ್ಳಿ. ಏನು ನಿನ್ನ ಮಗಗೆ ಕರಗಡ್ ಕನ್ಯೆ ಹತ್ತಾವು. ಮುಂದೆ ಯಾವ್ದಾರ ಬೇರೆ ಚಲೋದ್ ನೋಡಿ ತೆಗೆದು ಮಾಡುವಂತ ಏನು ವಯಸ್ಸಾಗೈತೆ ಅವಂಗಾರ. ಯಾಕೆ ಹೋದ್ರೋಗಲ್ಲಕ್ಕಂತಾವು ಹೊಯ್ಕೊತ ಹೋಗವ ಹಂಗ ಒಂದಿನ ಅವ್ರ ಅನ್ಭೋಗ ಅವ್ರು ಉಣ್ತಾವು. ಯಾಕೆ ತಿರಿ ಕೆಡಿಸ್ಕೊತಿ? ಒಂದು ರೀತಿಯಲ್ಲಿ ಬಿಟ್ಟಿದ್ದು ಚಲೋ ಆತನಕ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಹೋಲಿ ಬಿಡು, ಅದನ್ನ ಯಾಕೆ ವಿಚಾರ ಮಾಡ್ತಿ? ನಾನು ಬೇರೆ ವಿಚಾರಕ್ಕೆ ಬಂದಿದ್ದೆ ನೋಡುವ. ಕೇಳದ ಮರ್ತು ನೋಡು. ಏನೋ ನೀನು ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದಿದ್ದೇ ಇಲ್ಲ, ಭಾಳ ದಿನ ಆಗಿತ್ತು. ನಾನು ಲಗ್ನಕ್ಕೂ ಒಂದು ಹೇಳಲಿಲ್ಲ, ನೀವು ಯಾರೂ ಬರಲೇ ಇಲ್ಲ. ಎದಕ್ಕೆ ಬಂದಿದ್ದ ಶರಣವ? ಕೇಳ ನಿನ್ನ ಮಗ ಇನ್ನೊಂದು ಮದುವೆ ಏನಾರ ಮಾಡಿದ್ರೆ ಅಂದ್ರೆ ಧೂಮ್ ಧಾಮ್ ಮಾಡ್ವತಿ. ಅವ ಕರಿ ಬರ್ತೇನೆ. ಮತ್ತೆ 2ನೇ ಲಗ್ನ ಮಾಡಿದ್ರು ಬಿಟ್ಟು ಗಿಟ್ಟು ಮಾಡಿ ನೋಡು. ಏಯವ ಇನ್ನೊಂದು ನೋಡುವಂತೀನಿ. ನನ್ನ ಮಗ ಯಾಕೆ ಕನ್ಯೆ ಹತ್ತೋದಿಲ್ಲ ಕೊಡಾಕ್ ನೀ ಅಂತಾರೆ ನೋಡಿ. ನನ್ನ ಮಗಿಗೆ ಇಕ್ಕಿದ ಡೈವರ್ಸ್ ಆಗಲಿ 2ನೇ ಲಗ್ನ ಹ್ಯಾಂಗೆ ಧೂಮ್ ಧಾಮ್ ಮಾಡ್ತೀನಿ. ನಿಮ್ಮನ್ನು ಕೈಲ ಬಂದು ಕರಿತೀನಿ ನಾ. ನನಗೂ 1ನೇ ಮದುವೆ ಮಾಡಿದ ನಮ್ಮನಿ ಜೀವಕ್ಕೆ ಹಳ ಹತ್ತಿ ಬಿಟ್ಟಿದ್ದೇವ. ಮಂದಿ ಮಕ್ಳು ಇಲ್ದಂಗೆ ಇರೋದೊಂದು ಮಗನ ಲಗ್ನ ಮಾಡಿದೇನ. ನನಗೆ ಎಷ್ಟು ಹಳ ಹತ್ತಿರ್ಬೇಕು ನೋವ. ನಾನು ನನಗೆ ಇಚ್ಛೆ ಬಂದಿದ್ದು ಹೆಣ್ಣು ತೆಗೆದು ಕಮ್ಗ ಮದುವೆ ಮಾಡ್ತೀನಿ. ನಾನು ಮನೆ ಬಾಗಲ್ದ ಮಾಡ್ತೀನಿ ನನ್ನ ಮಗನ ಮದುವೆನ. ಆತವ ಚಲೋ ಆಗಲಿ ಮಾಡಿದ್ರೆ ನಮಗೂ ಹೇಳು, ನಮಗೂ ಒಂದು ಸಿಹಿ ಊಟ ಸಿಕ್ಕಂಗೆ ಆಕ್ಕತಿ. ಅದಕ್ಕೇನಂತೇಳಿ ಹೇಳೋಣ. ಅಂದಂಗೆ ಎದಕ್ಕೆ ಬಂದೇನೆ ಅಂದಿ? ಅದೇ ಅದಕ್ಕಂದ್ರೆ ನಮ್ಮ ಮನೆಯವರು ಏನ ಅವ್ರಿಗೆ ಕಾಳು ಹಾಕ್ತಾರಂತ. ಅವೇನ ಪೆಪರ್ಮೆಂಟದ ಅವ್ರಿಗೆ ಹಾಕ್ತೀನಿ 1-2 ಮತ್ತೆ ಯಾರ ಹತ್ರ ಇದ್ರೆ ಕೇಳು ಅಂತಂದು.
ಓಣ್ಯಾಗೂ ಕೇಳಿದೆ, ಯಾರು ನಮ್ಮಂತಕ್ಕಿಲ್ಲ ನಿಮ್ಮಂತಕ್ಕಿಲ್ಲ ಅಂದ್ರೆ ಮೇಲೆ ಶಂಕರ ಅಂದ್ಲು ನನಗೆ, ಈ ಚನ್ನಬಸಕ್ಕರ್ ಹಾಕಿರ್ತಾರ ನೋಡಿ, ಅಕ್ಕಿ ಹತ್ರ ಖಾಯಂ ಇರ್ತಾವು ಬೀಜ, ಇಸ್ಕೊಂಡ್ ಬಾ, ಏನು ಒಂದು ಬಗಸಿ ಇಸ್ಕೊಂಡು ಬಂದ್ರೆ ನಿನಗೆ ರಗಡ್ ಅಕ್ಕವು, ಮತ್ತು ಅವ್ನು ಬೀಜ ಹಿಡಿದಿಟ್ಕೊ ನೀ ಮುಂದಿನ ವರ್ಷಕ್ಕೆ ಅಂತಂದ್ಲು. ಅದಕ್ಕೆ ಪೇಪರ್ಮೆಂಟ್ದವ್ರು ಏನಾರ ಅದಾವನ್ನ ಅಂತಂದು ಕೇಳಕ್ಕೆ ಬಂದೆ. ಪೇಪರ್ಮೆಂಟ್ದವ್ರೆ, ಅದಾವ, ನಾನು ಹೊಸ ಬೀಜ ಹಿಡಿದಿಟ್ಟೇನಿ, ನಾನು ಮೊನ್ನೆ ಹಾಕಿದ್ದೆ. ಅಲ್ಲ ಇಟ್ಟೊತ್ತಿಗೆ ಯಾವ್ದು ಹಾಕ್ಬೇಕಿಲ್ಲಿ, ಚಳಿಗೆ ಬಂದ್ಬಿಡ್ತಿದ್ವು. ನಾ ಏನು ಸಾವರಿ ಮಾಡೋದಲ್ಲ, ನಿಮ್ಮ ಅಣ್ಣನ ಹಿತ್ಲಾಗ ಅವನ್ನ ಬಳ್ಳಿ ಹಾಕೊಂಡು ತುಂದಿರ್ತಾನ, ನಾ ಏನು ಮಾಡೋದಲ್ಲ ಅವನ್ನೆಲ್ಲ. ಅದಕ್ಕೆ ಅವ ಇದ್ರೆ ಕೇಳು, ಒಂದು 4 ಕಾಳು ಇದ್ರೆ ಇಸ್ಕೊಂಬಂದು ಹಿತ್ಲಾಗ ಹಾಕೋನು, ಪಲ್ಯ ನಿಮ್ಮ ಅಣ್ಣಗೆ ಭಾಳ ಇಷ್ಟ ತಿನ್ನಾಕ, ಅದಕ್ಕೆ ಕೇಳ್ಕೊಣ ಬಾ ಅಂತಂದ. ಅದಕ್ಕೆ ಬಂದೆ, ಇದ್ರೆ ಹಂಗೆ ಅವ್ರನ್ನ 4 ಕೊಡ್ತೀಯ? ಕೊಡ್ತೇನೆ ಹೇಳಿ, ಅದಕ್ಕೇನಂತ, ಕುಂದ್ರ ಒಟ್ಟು ಚಾ ಮಾಡ್ಕೊಂಡು ಬರ್ತೀನಿ, ಚಾ ಕುಡಿದು ಕಾಳು ತೊಗೊಂಡು ಹೋಗತ್ತಿ. ಚಾಗಿ ಏನು ಬೇಡ, ಎಲ್ಲ ಮುಗಿಸ್ಕೊಂಡ ಬಂದೀನಿ, ಕಾಳು ಕೊಟ್ಟು ಬಿಡು ಹೋಗ್ತೀನಿ, ಬಂದು ನಾನು ಭಾಳ ತಾತ. ಬರ ನೀನ ಹೋಗ್ವತ್ತಿ, ಚಾ ಮಾಡ್ತೀನಿ, ಚಾ ಕುಡಿದು ಕಾಳು ತೊಗೊಂಡು ಹೋಗಂತಿ, ಚಾ ಕುಡಿದ್ರೆ ಕಾಳು ಕೊಡ್ತೀನಿ, ನೋಡಿಲ್ಲ ಅಂದ್ರೆ ಕುಡ್ದಿಲ್ಲ ಹಂಗಂದ್ರೆ ಹಂಗೆ. ನಾ ನೋಡಿ ಮತ್ತೆ ಹೇಳಿ, ಅಲ್ಲೇ ಅಡುಗೆ ಮನೆ ಕುಂದ್ರೂ ಅಲ್ಲೇ ಚಾ ಮಾಡ್ಕೊಂಡು ಕುಡಿದು ಅಲ್ಲೇ ಕುಂದ್ರಾಕ್ ಬರ್ತೈತಿ ಬಾ. ಅದು ಹಂಗಾರೆ ಹಳೆ ಮನೆ ಬಿದ್ದ ಮೇಲೆ ಈ ಮನೆಗೆ ಬಂದ್ರೇನ ಚನ್ನಬಸಕ್ಕ ನೀವು? ಅದು ಬಿತ್ತು ಹಿಂದಿನ ಗಾಡಿ ಎಲ್ಲ ಪಟಾ ಬೈಲ್ ಆದಂಗಾತು, ಅದಕ್ಕೆ ಈ ಮನೆಗೆ ಬಂದ್ಬಿಟ್ಟಿ ನಾ. ಇದು ಬೇಸೈತೆ ಹೇಳ.